ಮಂಗಳವಾರ ಸಂಜೆ ಚೆರಿ ಬರ್ತಡೇ ಇರೋದ್ರಿಂದ ಬೆಳಿಗ್ಗೆನೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಿ. ಇನ್ನು ಇವತ್ತು ಸೆಲೆಬ್ರೇಷನ್ನ ಸಪ್ರೇಟ್ ಇಟ್ಕೊಂಡಿದ್ವಿ. ಅಂದರೆ ಈ ಸೆಲೆಬ್ರೇಷನ್ ಹಾಲ್ ಅಂತ ಎಲ್ಲ ಇರುತ್ತಲ್ವ, ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆ 6 ಗಂಟೆ ಅಷ್ಟರಲ್ಲೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಟ್ಟು ರೆಡಿಯಾಗಿ ಹೋಗೋದಕ್ಕೆ ನಾವು 7 to 8 ಟೈಮಿಂಗ್ಸ್ನ ತೊಗೊಂಡಿದ್ವಿ. 1 hour ಟೈಮ್ ಇರುತ್ತೆ ಅಂತ. ಸೊ ನಾವು ಇನ್ವೈಟ್ ಮಾಡಿದವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದರು. ಸೊ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಡೆಕೋರೇಷನ್ ನೋಡಿ ತುಂಬಾ ಖುಷಿ ಆಯಿತು. ಸೊ ನಾವು ಸ್ಟಾರ್ಟಿಂಗು ಇದಕ್ಕೇ ಒಪ್ಕೊಂಡಿದ್ದು. ಸೊ ಅಲ್ಲಿಗೆ ಹೋಗಿ ನೋಡಾದ್ಮೇಲೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಟ್ಟಿದ್ರು. ಚೆರಿ ಹೆಸರು ಬಂದು ಶ್ರೀಯನ್ ಸುನಿಲ್ ಅಂತ. ಅಲ್ಲಿ ಶ್ರೀಯನ್ ಸುನಿಲ್ ಅಂತ ಫುಲ್ ಹಾಕೋದಕ್ಕೆ ಸ್ವಲ್ಪ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಬರೀ ಶ್ರೀಯನ್ ಸಾಕಂತ ಹೇಳಿದ್ವಿ. ಸೊ ಅದನ್ನೆಲ್ಲ ನೀಟಾಗಿ ಹಾಕೊಟ್ಟಿದ್ರು. ಚೆರಿಗಂತೂ ಈ ರೀತಿ ಎಲ್ಲ ತುಂಬ ಖುಷಿ ಅನಿಸುತ್ತೆ. ಕೇಕು, ಬಲೂನ್ಸು, ಲೈಟಿಂಗ್ಸು, ಸಾಂಗ್ಸು ಇದೆಲ್ಲ ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಅವ್ರ ಖುಷಿಗೋಸ್ಕರನೇ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸ್ಟ್ರಗಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಈ ಸಲ. ಅವ್ರ ಜೊತೆಗೆ ನಮ್ಮ ಫ್ಯಾಮ್ಲಿ ಆಗಿರ್ಬೋದು, ನಮಗಾಗಿರ್ಬೋದು ಏನೋ ಒಂಥರ ಖುಷಿ ಆಯಿತು. ಇನ್ನು ಕೇಕ್ ಕಟ್ಟಿಂಗ್ ಅದೆಲ್ಲ ಮಾಡಿ ಫೋಟೋಸ್ ವೀಡಿಯೋಸ್ ಎಲ್ಲನೂ ತೊಗೊಂಡು ಎಲ್ಲರೂ ಖುಷಿಯಿಂದ ಬಂದ್ವಿ. ಇನ್ನು ಮನೇಲೆಲ್ಲ ಅಡುಗೆ ಎಲ್ಲ ರೆಡಿಯಾಗಿರ್ತಿತ್ತು. ಸೊ ಒಂದು 60-70 ಜನನೇ ಬಂದು ಊಟ ಮಾಡಿದ್ರು ಅಂತ ಹೇಳ್ಬೋದು. ಮಮ್ಮಿ ಡ್ಯಾಡಿಗೆ ಅದೊಂದೇ ಆಸೆ ಇದ್ದಿದ್ದು, ಚೆರಿ ಬರ್ತಡೇ ದಿನ ಒಂದು ಸ್ವಲ್ಪ ಜನಕ್ಕಾದರೂ ಊಟ ಹಾಕಬೇಕು ಅನ್ನೋದು ಅವ್ರ ಖುಷಿ ಇತ್ತು. ಸೊ ಹಾಗಾಗಿ ಅವ್ರ ಇಷ್ಟದಂತೆಯೇ ಮಾಡಿದ್ರು ಊಟದ ವಿಚಾರದಲ್ಲಿ. ನಾವು ಡೆಕೋರೇಷನ್ ವಿಚಾರದಲ್ಲಿ ನಮ್ಮ ಖುಷಿಯಿಂದನೇ ಮಾಡ್ಕೊಂಡ್ವಿ. ಥ್ಯಾಂಕ್ ಯು.